ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾರುತಿ ಮಾತಾಡ್ತಿದ್ದೀನಿ. ಇವತ್ತು ವಿಡಿಯೋ ಮಾಡುವ ಉದ್ದೇಶವೇನೆಂದರೆ, ಇವತ್ತು ನಾನು ಒಂದು ಬುಕ್ಕನ್ನು ಮೊನ್ನೆ ಆರ್ಡರ್ ಮಾಡಿದ್ದೆ. ಆ ಬುಕ್ಕು ಬಂದಿದೆ. ಈಗ ಆ ಬುಕ್ಕನ್ನು ನಿಮಗೆ ರೆಫರ್ ಮಾಡ್ತೀನಿ. ಆ ಬುಕ್ಕು ಹೆಂಗಿದೆ ಅಂತ ನಾನು ಓದಿಲ್ಲ ಇನ್ನದು. ಆ ಬುಕ್ಕ ಅಂದ್ರೆ ಸ್ವಲ್ಪ ನೀವೇನಾದರೂ ಜೀವನದಲ್ಲಿ ಏನು ಅಚೀವ್ಮೆಂಟ್ ಮಾಡಬೇಕಪ್ಪ ಅಂತ ಅಂದ್ಕೊಂಡ್ರೆ ಆ ಬುಕ್ಕನ್ನು ಓದಿದ್ರೆ ಸ್ವಲ್ಪ ಮೋಟಿವೇಶನಲ್ ಇದಾಗುತ್ತೆ. ನೀವು ಯಾವುದಾದ್ರು ಯೂಟ್ಯೂಬ್ ಚಾನಲಲ್ಲಿ ಯಾವುದರೆಲ್ಲ ನೋಡ್ತಿರ್ತೀರಿ ವೀಡಿಯೋ, ಹೌದಾ? ಅದರಿಂದ ನೀವು ಇನ್ಸ್ಪೈರ್ ಆಗ್ತೀರಿ. ಬಟ್ ಏನಪ್ಪ ಅಂದರೆ, ವಿಡಿಯೋ ನೋಡೋದಕ್ಕೂ ಇನ್ನೊಂದು ಬುಕ್ಕು ಓದಿದರೆ ನಿಮಗೆ ಪೇಷನ್ಸ್, ತಾಳ್ಮೆಯನ್ನು ಕಲಿತೀರಿ. ಅದರಿಂದ ಬುಕ್ಸನ್ನು ಜಾಸ್ತಿ ಓದೋಕ್ಕೆ ಟ್ರೈ ಮಾಡಿರಿ. ಲೈಫ್ ಸ್ಟೋರಿಗಳನ್ನಾಗಲಿ ಅಥವಾ ಮೋಟಿವೇಶ್ನಲ್ ವೀಡಿಯೋ ಆಗಲಿ ಅವು ಸ್ವಲ್ಪ ಕಡಿಮೆ ಮಾಡಿರಿ. ಬಟ್ ಬುಕ್ಸ್ನಲ್ಲಿ ನೋಡಿ ಓದ್ಕೊಂಡು ತಿಳ್ಕೊಳ್ಳೋದು ಕಲೀರಿ. ಈ ಬುಕ್ಕನ್ನು ನಿಮಗೆ ತೋರಿಸ್ತೀನಿ, ನಾನು ಹೇಳಲ್ಲ. ಈ ಬುಕ್ ನೋಡಿ ನೀವೇ ತಿಳ್ಕೊಬೋದು. ಇಲ್ಲಿದೆ, ಅಮೆಜಾನಲ್ಲಿ ಆರ್ಡ್ರ್ ಮಾಡಿದ್ದೆ ಈ ಬುಕ್ಕು. ಎಷ್ಟು 220 ರೂಪಾಯಿ ಇತ್ತಿದು ಬುಕ್. ಇದೆ ಫ್ಲಿಪ್ಕಾರ್ಟ್ನಲ್ಲಿ 240 ಅಂತ ತೋರಿಸ್ತಿತ್ತು, ಅಮೆಜಾನಲ್ಲಿ 220 ಅಂತ ಇತ್ತು. ಹಾಗಾಗಿ ಅಮೆಜಾನಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು. ಈ ಬುಕ್ ಹೆಸರು ಬಂದುಬಿಟ್ಟು ನಾನು ತೋರಿಸ್ತೀನಿ, ಇದನ್ನು ಹೇಳೋದಿಲ್ಲ ನಿಮಗೆ. ನೀವು ನೋಡಿ, ನೀವೇ ನೋಡಿ. ಏನೋ ಯಾವಾಗಾದರೂ ಫ್ರೀ ಆಗಿದ್ದಾಗೆ ಅದು ಇದ್ರ ಬಗ್ಗೆ ಚೆಕ್ ಮಾಡ್ತಿರ್ತೀರಿ. ಅದ್ರ ಬದಲು ನೀವು ಬುಕ್ಸನ್ನು ನೀವೇ ಓದಿ ಕಲಿಬೋದು, ಇನ್ನೊಬ್ರಿಗೆ ಹೇಳ್ಬೋದು. ಬಟ್ ಆಲ್ಮೋಸ್ಟ್ ಆಲ್ ಫೋನ್ನಲ್ಲಿ ಇದು ಮಾಡೋದು ಕಡಿಮೆ ಮಾಡಿರಿ. ನೀವು ವೀಡಿಯೋಸ್ ನೋಡೋದಾಗಲ್ಲ ಕಡಿಮೆ ಮಾಡಿರಿ. ಆದಷ್ಟು ನೀವು ಫ್ರೀ ಇರೋ ಟೈಮಿಗೆ ಬುಕ್ಸನ್ನು ಓದ್ತೀರಿ. ಇಲ್ಲಿದೆ ನೋಡಿರಿ, ಬಿದ್ದು ಗೆದ್ದವರಲ್ಲ ನಿಮಗೆ. ಇಲ್ಲಿದೆ, ಫ್ರೀದಾಗ ಹೋದ್ರಿ. ಚೆನ್ನಾಗಿದೆ ಅಂದ್ಕೊಂಡಿನಿ, ನಾನು ತರಿಸಿದ್ದೀನಿ ಈಗ. ಇಲ್ಲ, ಈ ಬುಕ್ಕು ಚೆನ್ನಾಗಿದೆ ಅಂದ್ಕೊಂಡಿನಿ. ನಾನು ಬುಕ್ಕು ಓದಿದ ಮೇಲೆ ನಿಮಗೆ ಮತ್ತೊಂದು ಸರಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಯಾರ್ದಾದ್ರೂ ಲೈಫ್ ಸ್ಟೋರಿ ಬಗ್ಗೆ ಯಾವುದಾದ್ರು ಓದಿದ್ದಂದರೆ ಅವ್ರ ಬಗ್ಗೆ ನಿಮಗೇನು ಮೋಟಿವೇಶ್ನಲ್ ವೀಡಿಯೋ ಮಾಡಬೇಕಪ್ಪ ಅಂದರೆ ನಾನು ಇದರಲ್ಲಿ ಓದಿ ತಿಳ್ಕೊಂಡು ನಾನು ನಿಮಗೆ ವೀಡಿಯೋ ಮಾಡಿ ಹೇಳ್ತೀನಿ ನಾನು. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.